ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 2 ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಈ ಹುದ್ದೆಯಲ್ಲಿ ನಿಮಗೆ ಇಂಜಿನಿಯರಿಂಗ್ ಉದ್ಯೋಗಾವಕಾಶ ಮತ್ತು ಬ್ಯಾಂಕ್ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಉತ್ತಮ ರೀತಿಯ ಸಂಬಳ ಕೂಡ ಅವೈಲೇಬಲ್ ಇದೆ, ನೀವಿಲ್ಲಿ ನೋಡ್ಕೊಳ್ಬೋದು. ಓಕೆ, ಸರಿ. ಸಂಪೂರ್ಣ ಮಾಹಿತಿಗಾಗಿ ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಮೊದಲನೇ ಉದ್ಯೋಗ NTPC ರಿಕ್ವೈರ್ಮೆಂಟ್ 2026 ಅಂದರೆ ಇಂಜಿನಿಯರಿಂಗ್ ಪದವೀಧರರಿಗೆ ಒಂದು ಉತ್ತಮ ಸುವರ್ಣಾವಕಾಶ ಅಂತ ಹೇಳ್ಬೋದು. 55,000ಕ್ಕೂ ಹೆಚ್ಚು ಸಂಬಳದ ಉದ್ಯೋಗಾವಕಾಶಗಳು ನಿಮಗಿಲ್ಲಿ ಲಭ್ಯವಿದೆ. ಓಕೆ, ಇದು 2026 ಒಟ್ಟು 250 ಸಹಾಯಕ ಕಾರ್ಯನಿರ್ವಾಹಕ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸ್ತಿದ್ದಾರೆ. ಅರ್ಹತೆಗಳು ಮೆಕ್ಯಾನಿಕಲ್ಲು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಓಕೆ, BE ಅಥವಾ BTech, ಕನಿಷ್ಠ 1 ವರ್ಷದ ಪವರ್ ಪ್ಲ್ಯಾಂಟ್ 40 ಮೆಗಾವಾಟ್ಸ್ ಪ್ಲಸ್ಸಲ್ಲಿ ಅನುಭವ ಇದ್ದರೆ ಒಳ್ಳೆಯದಂತೆ. ಹಾಗೆ ನಿಮಗೆ ಇಲ್ಲಿ ಸಂಬಳ ಪ್ರತಿ ತಿಂಗಳು 55,000 ಸಂಬಳ. ಹಾಗೆ HRA ಮೆಡಿಕಲ್ ಮತ್ತು ನೈಟ್ ಶಿಫ್ಟ್ ಅಲವೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೇ 7, 2026 ಅಂತ ಹೇಳಿದ್ದಾರೆ. ಇದು ಸರ್ಕಾರಿ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಯಸುವಂಥ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ವೆಬ್ಸೈಟ್ ನೋಡ್ಕೊಳ್ಬೋದು, ನೀವು ನೋಟ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ನೋಟ್ ಮಾಡಿಕೊಂಡು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ಕರಿಯರ್ ಆಪ್ಷನನ್ನು ಓಪನ್ ಮಾಡಿಕೊಂಡು ಕೇಳಿರುವಂಥ ಫಾರ್ಮನ್ನು ಫಿಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕೂಡ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಇನ್ನಷ್ಟು ವಿವರಗಳಿಗೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಿಮಗೆ ಬ್ಯಾಂಕ್ ಉದ್ಯೋಗ ಇದು SBI ರಿಕ್ವೈರ್ಮೆಂಟು 2026ರಲ್ಲಿ 45 ಲಕ್ಷ ರೂಪಾಯಿ ಸಂಬಳ, ಅಂದರೆ ಪ್ರತಿ ವರ್ಷ 45 ಲಕ್ಷ ತನಕ ನಿಮಗೆ ಸಂಬಳ ಸಿಗುವಂಥ ಕೆಲಸ. ಇದು ಬ್ಯಾಂಕ್ ಜಾಬ್ ಆಗಿರುತ್ತೆ. SBI ರಿಕ್ವೈರ್ಮೆಂಟ್ 2026. ಓಕೆ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನಿಮಗೆ ಲೀಡ್ ಬಿಸ್ನೆಸ್ ಎನಲಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸ್ತಿದ್ದಾರೆ. ಹುದ್ದೆಗಳ ವಿವರ: ಲೀಡ್ ಬಿಸ್ನೆಸ್ ಎನಲಿಸ್ಟು ಒಟ್ಟು ಹುದ್ದೆಗಳು 8 ಹುದ್ದೆಗಳು ಖಾಲಿ ಇದ್ದು ಉದ್ಯೋಗ ಪ್ರಕಾರ ಗುತ್ತಿಗೆ ಆಧಾರಿತ ಅಂದರೆ ಕಾಂಟ್ರಾಕ್ಟು ಬೇಸಿಕ್ ಆಗಿರುತ್ತೆ. ಶೈಕ್ಷಣಿಕ ಅರ್ಹತೆಯಲ್ಲಿ ಕೇಳಿದರೆ ಅಭ್ಯರ್ಥಿಗಳು ಕೆಳಗಿನ ಯಾವುದೇ ಪದವಿಯನ್ನು ಹೊಂದಿದರೆ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಬ್ಯಾಂಕ್ ಕೆಲಸಕ್ಕೆ BE ಅಥವಾ BTech, MCA, MTech ಅಥವಾ MSc ಅಥವಾ MBA ಇಷ್ಟು ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ನೀವು ಕೆಲಸಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಟ್ ಮಾಡ್ಕೊಳ್ಳಿ. ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸದ ಅನುಭವ ಕಡ್ಡಾಯ ಎಂದು ಹೇಳಿದ್ದಾರೆ. ಓಕೆ, ವಯಸ್ಸು 30 ವರ್ಷ, ಗರಿಷ್ಠ 40 ವರ್ಷ. ಇದು 31 ಮಾರ್ಚ್ 2026ಕ್ಕೆ ಅನ್ವಯ ಆಗುತ್ತೆ. ಅರ್ಜಿ ಶುಲ್ಕ: ಜನರಲ್ಲು, OBC, EWSಗೆ 750 ರೂಪಾಯಿ ಶುಲ್ಕಗಳು ಅರ್ಜಿ ಶುಲ್ಕಗಳನ್ನು ವಿಧಿಸಲಾಗುತ್ತಿದೆ. ಹಾಗೆ SC ಮತ್ತು ST ಮತ್ತು PWBDಗೆ ಯಾವುದೇ ರೀತಿಯ ಶುಲ್ಕಗಳು ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಅರ್ಜಿ ಆಧಾರಿತ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಮತ್ತು ನಿಮ್ಮನ್ನು ನೇರವಾಗಿ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ನಡೆಸಲಾಗುತ್ತೆ. ವೇತನ ವರ್ಷಕ್ಕೆ ಸುಮಾರು 45 ಲಕ್ಷ ಅಂತ ಹೇಳ್ಬೋದು. ವರ್ಷಕ್ಕೆ ಆಕರ್ಷಕ ಪ್ಯಾಕೇಜ್ ಅಂತ ಹೇಳ್ಬೋದು. ಇದು ಕೊನೆಯ ದಿನಾಂಕ ಮೇ 4, 2026 ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ ಕಾಯಬೇಡಿ, ನೀವು ನೇರವಾಗಿ SBI ಇದು ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಹಾಗೂ ಉತ್ತಮ ಸಂಬಳದ ನಿರೀಕ್ಷೆಯಲ್ಲಿರುವಂಥ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಪದವೀಧರರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಲಿಖಿತ ಪರೀಕ್ಷೆ ಇಲ್ಲದೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಸುತ್ತಿರುವುದು ಒಂದು ಉತ್ತಮವಾದ ಕೆಲಸ ಆಗಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ತಂಡದಲ್ಲಿ ನಿಮಗೆ ಯಾವುದೇ ರೀತಿಯ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ. ನಾವು ಕೆಲವೊಂದು ಮುಖ್ಯ ವೆಬ್ಸೈಟು ಅಂದರೆ ಟ್ರಸ್ಟೆಡ್ ವೆಬ್ಸೈಟಿಂದ ಕೆಲವೊಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.